ಈ ಬೋಧಿ ಧರ್ಮ ಅಂತಿದ್ದ. ಬೋಧಿ ಧರ್ಮ, ಬೌದ್ಧ ಧರ್ಮದಲ್ಲಿ ಬೋಧಿ ಧರ್ಮ ಅಂತಿದ್ದ. ಬೋಧಿ ಧರ್ಮ ಅವ ಚೈನಾಕ್ಕೆ ಹೋದ. ಈಗ ಹೆಂಗೆ ವಸ್ತುಗಳನ್ನು ಎಕ್ಸ್ಪೋರ್ಟ್ ಮಾಡ್ತಾರಲ್ಲ, ಅವಾಗ ಸನ್ಯಾಸಿಗಳನ್ನು ಎಕ್ಸ್ಪೋರ್ಟ್ ಮಾಡ್ತಿದ್ರು. ಬೌದ್ಧ ಧರ್ಮವನ್ನು ಪ್ರಚಾರ ಮಾಡಲಿಕ್ಕೆ ಬೋಧಿ ಧರ್ಮ ಚೈನಾಕ್ಕೆ ಹೋದ. ಅಲ್ಲಿ ಸನ್ಯಾಸಿಗಳೆಲ್ಲ ಅವ್ರು ನೋಡೋದೆಲ್ಲ ಭಾಳ ವೀಕ್ ಇದ್ರು, ಅಶಕ್ತರಿದ್ರು. ಅವ್ರಿಗನ್ನಿಸ್ತು ಕುಂಗ್ಫು ಅಂತ ಕೇಳಿರಿ, ಇಲ್ಲಿ ಕರಾಟೆ ಕೇಳಿರಿ, ಆ ಟೈಪ್ ಚೈನಾದೊಂದು ಮಾರ್ಷಲ್ ಆರ್ಟ್, ಅದಕ್ಕೆ ಕುಂಗ್ಫು ಅಂತ ಕರೀತಾರೆ. ಈ ಜಾಕಿ ಚೈನಾಗೆಲ್ಲ ಆಡ್ತಿದ್ರಲ್ಲ, ಕುಂಗ್ಫು ಅಂತ ಕರೀತಾರೆ. ಬೋಧಿ ಧರ್ಮ ಕುಂಗ್ಫು ಕಲಿಸಿದ ಚೈನಾದ ಸನ್ಯಾಸಿಗಳಿಗೆ. ಬೋಧಿ ಧರ್ಮ ನಿತ್ಯ ದುಃಖಿಗಳಾಗಿ ಬಂದ ಜನರ ಸಲುವಾಗಿ ಪ್ರವಚನ ಮಾಡ್ತಿದ್ದ. ಏನ್ ಮಾಡ್ತಿದ್ದ? ಪ್ರವಚನ ಹೇಳ್ತಿದ್ದ. ಜನರ ದಿವಸ ಸಾಯಂಕಾಲ ಆಗ್ತಿತ್ತು, ಜನ ಪ್ರವಚನಕ್ಕೆ ಬರ್ತಿದ್ರು, ಕುಂದಿರ್ತಿದ್ರು, ಪ್ರವಚನ ಮಾಡ್ತಿದ್ದ. ಯಾರು? ಬೋಧಿ ಧರ್ಮ. ಆದ್ರೆ ಆಶ್ಚರ್ಯ ಏನು ಅಂದ್ರೆ, ಈಗ ನಾವು ಹೆಂಗೆ ಹೇಳ್ತೀವಿ ಹಂಗೆ ಹೇಳ್ತಿದ್ದಿಲ್ಲ. ಈಗ ನಾನು ಮುಂದೆ ಹೇಳಕತ್ತೀನಿ, ನೀವು ನನ್ನ ಮುಂದೆ ಕುಂತೀರಿ, ನಿಮ್ಮ ಕಡೆ ಮುಖ ಮಾಡಿ ನಾ ಪ್ರವಚನ ಮಾಡ್ತೀನಿ. ಆದ್ರೆ ಬೋಧಿ ಧರ್ಮ ಹಂಗಲ್ಲ. ಅವ ಮಂದಿ ಹಿಂಗೆ ಕುಂತಿರ್ತಿದ್ರು, ಅವ್ರ ಕಡೆ ಬೆನ್ನು ಮಾಡಿ ಗಾಡಿಗೆ ಮುಖ ಮಾಡಿ ಪ್ರವಚನ ಮಾಡ್ತಿದ್ದ. ಆ ರಾಜ ಬಂದ, ಊರಿನ ರಾಜ. ಆಶ್ಚರ್ಯ ಅಲ್ಲ, ಇಷ್ಟು ಮಂದಿ ನಿಮ್ಮ ಪ್ರವಚನ ಕೇಳಕ್ ಬರ್ತಾರ, ನೀವು ನೋಡಿದ್ರೆ ಅವ್ರ ಕಡೆ ಬೆನ್ನು ಮಾಡಿ ಗಾಡಿಗೆ ಪ್ರವಚನ ಹೇಳ್ತಿರಲ್ಲ ಯಾಕ? ಅವಾಗ ಬೋಧಿ ಧರ್ಮಂದ ಅದಕ್ಕೆ ಹೇಳೋದು ಅಷ್ಟೇ, ಇವು ಕೇಳೋದು ಅಷ್ಟೇ. ಅದನ್ನು ಬದಲಾಗಲ್ಲ, ಇವು ಬದಲಾಗಲ್ಲ. ಅದಕ್ಕೆ ಹೇಳೋದು ಅಷ್ಟೇ, ಇದಕ್ಕೆ ಹೇಳೋದು ಅಷ್ಟೇ. ಅವ ರಾಜ ಒಂದು ಚಲೋ ಪ್ರಶ್ನೆ ಮಾಡಿ, ಹೌದು ಕರೆಕ್ಟು, ಮತ್ತು ಗಾಡಿಗೆ ಹೇಳೋದು ಒಂದೇ, ಜನರಿಗೆ ಹೇಳೋದು ಒಂದೇ ಅಂತಿದ್ರ ಪ್ರವಚನದ ಯಾಕೆ ಹೇಳಕ್ ಹೋಗ್ತಿರ್ತೀವಿ? ಹೇಳಬಾರ್ದಾಗಿತ್ತು. ಗಾಡಿಗೆ ಹೇಳೋದು ಒಂದೇ, ಇವ್ರಿಗೆ ಹೇಳೋದು ಒಂದೇ ಅಂತ ನಿಮ್ಮ ಮನಸ್ಸಿನಾಗಿದ್ರ ಪ್ರವಚನದ ಯಾಕೆ ಹೇಳಕ್ ಹೋಗ್ತೀವಿ? ಅವಾಗ ಬೋಧಿ ಧರ್ಮ ರಾಜನಿಗೆ ಒಂದು ಮಾತು ಹೇಳಿದ, ಯಾಕೆ ಒಳ್ಳೆಯ ವಿಚಾರ ಹೇಳಬೇಕು, ಒಳ್ಳೆಯ ವಿಚಾರ ಕೇಳಬೇಕು, ಜ್ಞಾನದ ಮಾತು ಕೇಳಬೇಕು ಅನ್ನೋದು ನೋಡು ಮಹಾರಾಜ. ಗಾಡಿಗೆ ಹೇಳೋದು ಜನರಿಗೆ ಹೇಳೋದು ಒಂದೇ ಅಂತ ಗೊತ್ತಿದ್ರು ನಾ ಪ್ರವಚನ ಹೇಳೋದು ಬಿಟ್ಟಿಲ್ಲ. ಯಾಕಂದ್ರೆ ಈಗ ನಿಮ್ಮ ಮನ್ಯಾಗ ನೀವು ರಾತ್ರಿ ಅಡುಗೆ ಮಾಡ್ತೀವಿ, ಅಡುಗೆ ಮಾಡಿದ ಪಾತ್ರೆ ಸಾಮಾನು ಇರ್ತಾವೆ. ಪಾತ್ರೆ ಸಾಮಾನು ಬೆಳಿಗ್ಗೆ ಅನ್ನ ಸಾರು ಚಪಾತಿ ಇಡ್ಲಿ ನಿನ್ನೆ ಮಾಡಿದ ಪಾತ್ರೆ ಒಳಗೆ ಮಾಡ್ತಿರೋ ತೊಳೆದು ಮಾಡ್ತಿರೋ? ತೊಳೆದು ಮಾಡ್ತೀವಿ. ಅದಕ್ಕೆ ಅವ ಬೋಧಿ ಧರ್ಮ ಹೇಳ್ತಾನೆ, ಹ್ಯಾಂಗ ನಿನ್ನ ಮನೆಯೊಳಗಿನ ಪಾತ್ರೆ ದಿವಸ ತೊಳೆದು ನೀನು ಅಡುಗೆ ಮಾಡ್ತೀಯಲ್ಲ, ಮುಸಿರು ಹತ್ತಿದ ಪಾತ್ರೆ ತೊಳೆದು ಅಡುಗೆ ಮಾಡ್ತೀಯಲ್ಲ, ಹಂಗೆ ಮನಸ್ಸು ಅನ್ನೋದು ಪ್ರತಿನಿತ್ಯ ನೂರಾರು ಕೆಟ್ಟ ವಿಷಯಗಳ ಮುಸುರಿ ಪಾತ್ರೆ ಆಗಿರ್ತೈತಿ. ಬೆಳಿಗ್ಗೆ ಎದ್ದು ಹೊರಗೆ ನಿನ್ನ ಮನೆ ಪಾತ್ರೆ ತೊಳೆದನ ನೀವು ಊಟ ಮಾಡಬೇಕು. ಹಂಗೆ ಮನಸ್ಸಿನ ಪಾತ್ರೆ ತೊಳ್ಕೊಂತ ಒಳ್ಳೆಯ ವಿಚಾರಗಳನ್ನು ಒಳಗೆ ತಗೋಬೇಕು. ಅದಕ್ಕೆ ನನ್ನ ಸಲುವಾಗಿ ನಾನು ಮಾಡಬೇಕು, ಬೇರೆಯವರ ಸಲುವಾಗಿ ಅಲ್ಲ, ನನ್ನ ಸಲುವಾಗಿ ಒಳ್ಳೆಯ ವಿಚಾರಗಳನ್ನು ಕೇಳುವುದು.